ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಇಡಿ ಶೋಧ ಅಂತ್ಯವಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರ ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ಮಧ್ಯರಾತ್ರಿ 12:45ಕ್ಕೆ ದಾಳಿ ಅಂತ್ಯವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ವೀರೇಂದ್ರ ಪಪ್ಪಿ ನಿವಾಸ ನಿನ್ನೆ ಮುಂಜಾನೆ 5 ಗಂಟೆಗೆ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿತ್ತು. ನಿರಂತರವಾಗಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿ ಪ್ರಮುಖ ದಾಖಲೆಗಳನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ವೀರೇಂದ್ರ ಪಪ್ಪಿ ಮತ್ತು ಸಹೋದರರ ಮನೆಯಲ್ಲಿ ಶೋಧ ಕಾರ್ಯ ಇದೀಗ ಅಂತ್ಯವಾಗಿದೆ. ಅಕ್ರಮ ಹಣ ವರ್ಗಾವಣೆ, ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚಳ್ಳಕೆರೆಯಲ್ಲಿರುವಂತಹ ವೀರೇಂದ್ರ ಪಪ್ಪಿಯವರಿಗೆ ಸೇರಿದ 4 ಮನೆಗಳು ಹಾಗೆಯೇ ಬೆಂಗಳೂರಿನಲ್ಲಿರುವಂತಹ ನಿವಾಸದ ಮೇಲೂ ದಾಳಿ ನಡೆಸಿದ್ರು. ಅವರ ಇಬ್ಬರು ಸಹೋದರರ ನಿವಾಸಗಳ ಮೇಲೂ ಕೂಡ ದಾಳಿಯಾಗಿತ್ತು. ಕೆಸಿ ನಾಗರಾಜ ಮತ್ತು ಕೆಸಿ ತಿಪ್ಪಸ್ವಾಮಿಯವರ ನಿವಾಸಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿ ಒಂದಷ್ಟು ಮಹತ್ವದ ದಾಖಲೆ ಪತ್ರಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಇಡಿ ಅಧಿಕಾರಿಗಳು ಅವರ ನಿವಾಸದಿಂದ ತೆರಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭ, ಅವರ ನಿವಾಸದಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದು. ವೀರೇಂದ್ರ ಪಪ್ಪಿಯವರ ಮೇಲೆ ಸಾಕಷ್ಟು ಆರೋಪಗಳು ಕೇಳುವಂತ ಹಿನ್ನೆಲೆಯಲ್ಲಿ ಇಡಿ ಈ ಒಂದು ದಾಳಿಯನ್ನ ನಡೆಸಿತ್ತು. ಅದೇನು ಲೀಗಾಲಿಟಿ ಏನಿದೆಯೋ ಆ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಕೊಡ್ತೇವೆ. ಇನ್ನೂ ಇಲ್ಲ, ಬೆಂಗಳೂರಲ್ಲಿದ್ದಾರೆ. ಉದ್ದೇಶ ಏನೂ ಇಲ್ಲ, ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ. ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕೋ ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ವೋ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದಾರೆ, ಅವೆಲ್ಲ ಲೀಗಲಾಗಿದೆ. ಆಮೇಲೆ ITR ಎಲ್ಲ ಕೇಳಿದ್ರು, ಇನ್ಕಮ್ ಟ್ಯಾಕ್ಸ್ದು ಅದೆಲ್ಲ ಕೊಟ್ಟಿದ್ದೀವಿ. ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲಲ್ಲಿ ಕೊಡ್ತೇವೆ. ನೋಟಿಸ್ ಕೊಟ್ಟಿಲ್ಲ ಸರ್? ಇನ್ನೂ ಇಲ್ಲ, ಇಂಥ ದಿನ ಬರ್ರಿ ಅಂತ ಇನ್ನೂ ಹೇಳಿಲ್ಲ ನಮಗೆ. ಇಲ್ಲ, ಸಿಕ್ಕಿಮ್ಗೆ ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ನಾರ್ಮಲ್ ನಮ್ಗೆ ಹೆಂಗೆ ಇದು ಕೋರ್ಸಲ್ಲಿ ಮಾಡ್ತಾ ಇದ್ದಾರೆ ಆ ಥರ ಮಾಡ್ತಾ ಇರ್ಬೋದು. ನನಗೇನು ವಿಷಯ ಗೊತ್ತಿಲ್ಲ ಅಲ್ಲಿ. ಇನ್ನು ರಾಜಕಾರಣ ಅಂತ ಏನಿಲ್ಲ, ಅದೇನು ನಮಗೇನು ಐಡಿಯಾ ಇಲ್ಲ. ಸುಮ್ಮನೆ ನಾವೇನಂದ್ರೆ ಅದನ್ನು ಹೇಳೋದಕ್ಕೂ ರೆಡಿ ಇಲ್ಲ, ಐಡಿಯಾ ಇಲ್ಲ. ಲೀಗಲಾಗಿ ಏನಿದೆಯೋ ಅದನ್ನು